ಈ ದಿನ ನಾವು ಹೆಮ್ಮೆಯಿಂದ ತಲೆ ಎತ್ತಿ ಓಡಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂತಹ ನಮ್ಮ ದೇಶದ ಸಾರಥಿಗಳಿಗೆ ಹಾಗೂ ನಮ್ಮ ಹೆಮ್ಮೆಯ ಸೈನಿಕರಿಗೆ ವಂದಿಸ್ತಾ, ಈ ದಿನ ಪಾಕಿಸ್ತಾನದ ದುಷ್ಟರು ಏನು ಮಾಡಿದ್ರು, ನಮ್ಮ ನಾಗರಿಕರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿ ಅವ್ರನ್ನ ಗುಂಡಿಕ್ಕಿ ಕೊಲ್ಲುವಂಥ ಕೆಲಸ ಮಾಡುವಂಥ ಉಗ್ರವಾದಿಗಳಿಗೆ ಬೆಂಬಲ ಕೊಟ್ಕೊಂಡು ಅವ್ರನ್ನ ಸಾಕಿ ಸಲಹಿಸಿ ಅವ್ರನ್ನ ಅವ್ರ ದೇಶದಲ್ಲಿ ಇಟ್ಕೊಂಡಿದೆ. ಅವರು ಎಲ್ಲಿ ದಾಳಿ ಮಾಡ್ತಿದ್ದಾರೆ? ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡ್ತಿದ್ದಾರೆ. ಆದರೆ ನಾವು ಮಾನವೀಯತೆ ಮನಸ್ಸುಳ್ಳಂತಹ ಭಾರತೀಯರು, ನಮ್ಮ ಸೈನಿಕರು, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಹಾಗೂ ನಮ್ಮ ಗೃಹ ಮಂತ್ರಿಗಳು ಹಾಗೂ ರಕ್ಷಣಾ ಮಂತ್ರಿಗಳೆಲ್ಲ ಕೂತು ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನಾಗರಿಕರಿಗೆ ತೊಂದರೆ ಆಗಬಾರ್ದು, ಬರೀ ಉಗ್ರವಾದಿಗಳಿರುವಂತಹ ತಾಣಗಳನ್ನು ಮಾತ್ರ ನಾಶಪಡಿಸಿ ಉಗ್ರವಾದವನ್ನು ನಾಶ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಅವರನ್ನು ಗುರಿ ಇಟ್ಟು ಹೊಡಿತಾ ಇದ್ದಾರೆ. ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇದರಲ್ಲೂ ಮಾನವೀಯತೆಯನ್ನು ಮೆರೀತಾ ಇರುವಂಥ ನಮ್ಮ ದೇಶವನ್ನು ನಾನು ಈ ಭಾರತ ದೇಶದಲ್ಲಿ ಹುಟ್ಟಿರೋದಕ್ಕೆ ನಾವು ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ಒಬ್ಬ ಸೈನಿಕನಿಗೆ ಕೂಡ ಒಂದು ಏಟಾಗಬಾರ್ದು ಅಂತೇಳಿ ಈ ದಿನ ಒಂದು ಸಣ್ಣ ಗಾಯ ಕೂಡ ಆಗಬಾರ್ದು, ನಾವು ಒಂದು ಸಣ್ಣ ಲಾಸನ್ನು ಮಾಡ್ಕೋಬಾರ್ದು ಅಂಥೇಳಿ ಈ ದಿನ ನಮ್ಮ ಅಧ್ಯಕ್ಷರ ಕೋರಿಕೆಯ ಮೇರೆಗೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ 101 ತೆಂಗಿನಕಾಯಿಯನ್ನು ಹೊಡೆದು ನಮ್ಮ ಸೈನಿಕರಿಗೆ ಬೆಂಬಲವಾಗಿ ನಿಂತ್ಕೊಳ್ಬೇಕು ಅಂತೇಳಿ ಈ ದಿನ ಬಂದಿದ್ದೀವಿ. ಅವರಿಗೆ ಜಯ ಸಿಗಲಿ ಅಂತ ಹೇಳ್ತಾ, ನಾನು ಮತ್ತೊಮ್ಮೆ ನಮ್ಮ ಕರ್ನಾಟಕ ಮತ್ತು ಭಾರತ ದೇಶದ ರಾಜಕಾರಣಿಗಳಲ್ಲಿ ನಾನು ಮನವಿ ಮಾಡೋದೊಂದೇ, ಅವ್ರನ್ನ ಎಚ್ಚರಿಸುವಂಥ ಸಮಯ ಅಲ್ಲ. ಮನವಿ ಕೈ ಮುಗಿದು ಬೇಡ್ಕೊತೀವಿ, ನೀವು ನಮ್ಮ ಸೈನಿಕರಿಗೆ ಬೆಂಬಲ ಕೊಡ್ದಿರ ಇದ್ರೂ ಪರವಾಗಿಲ್ಲ, ದಯವಿಟ್ಟು ಅವ್ರನ್ನ ಕೇವಲವಾಗಿ ಮಾತಾಡೋದು, ಅವ್ರಿಗೆ ವಿರುದ್ಧವಾಗಿ ಒಂದು ಮಾತಾಡೋದು, ಅವ್ರು ಯಾವತ್ತು ನಾವು ಯುದ್ಧ ಮಾಡೋಕ್ಕೆ ಹೊರಟಿದ್ದಾರೆ ಪ್ರಾರಂಭದ ದಿನವೇ ನಮಗೆ ಶಾಂತಿ ಅಂತ ಒಂದು ಹೇಳಿಕೆ ಕೊಡೋದು, ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊತ ಈ ದಿನ ಅವ್ರಿಗೆ ನಮ್ಮ ಸೈನಿಕರಿಗೆ ಜಯ ಸಿಗಲಿ. ಜಯದೊಂದಿಗೆ ಈ ದಿನ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮೂರಿನ ಸೈನಿಕ ನಾಗಭೂಷಣ್ ಅಂತೇಳಿ ಜಮ್ಮು ಕಾಶ್ಮೀರದಲ್ಲಿ ಡ್ಯೂಟಿ ಮಾಡ್ತಿದ್ದಾನೆ. ಆ ಒಂದು ಸೈನಿಕನಿಗೆ ನಾನು ನಿನ್ನೆ ಅಪ್ಪಗೆ ಬೀಳ್ಕೊಟ್ಟು ಬರೋವಾಗ ನಮಗೆ ಎಲ್ಲೋ ಒಂಥರ ನೋವಾಗುತ್ತೆ. ನಮ್ಮ ಮನೆಗೆ ಕರೆದು ನಮ್ಮೂರಿಂದ ನಿನ್ನೆ ತಾನೇ ಹೊರಟ ಒಂದು ಗ್ಲಾಸ್ ಜ್ಯೂಸ್ ಕೊಟ್ಟು ಕಳಿಸ್ಬೇಕಾದ್ರೆ ನೋವಾಗುತ್ತೆ. ಅಂಥ ಒಂದು ಸೈನಿಕ ನಮಗೆ ಇಷ್ಟ ಆಗಿರಬೇಕಾದ್ರೆ ಜೀವನವನ್ನು ಕೈಯಲ್ಲಿ ಇಟ್ಕೊಂಡು ಹೋರಾಡ್ತಾ ಇರುವಂಥ ನಮ್ಮ ಸೈನಿಕರಿಗೆ ಎಷ್ಟು ನೋವಾಗ್ತಾ ಇರಬೇಕು. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಅವ್ರಿಗೆ ಬೆಂಬಲ ಕೊಡಬೇಕು ಅಂತೇಳಿ ನಾವು ಎಲ್ಲರೂ ಕೇಳ್ಕೊತ ಅವ್ರಿಗೆ ಜಯ ಸಿಗಲಿ ಅಂತೇಳಿ ಆಂಜನೇಯ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ.